ನಮಸ್ಕಾರ ಗೆಳೆಯರೆ, ಸೆಲ್ಫಿ ಕ್ಲಾಸಸ್ಗೆ ಸ್ವಾಗತ. ನಾನು ನಾಗರಾಜ್. ಬನ್ನಿ ಗೆಳೆಯರೆ, ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ. ಗೆಳೆಯರೆ, ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಬೆಲ್ ಬಟನ್ನ ಒತ್ತಿ ಗೆಳೆಯರೆ, ಯಾಕಂದರೆ ನಾವು ಅಪ್ಲೋಡ್ ಮಾಡೋಂಥ ವೀಡಿಯೋಗಳ ನೋಟಿಫಿಕೇಶನ್ ತಮಗೆ ಬರ್ತಾ ಇರುತ್ತೆ. ಅದೇ ರೀತಿ ಈ ಹಿಂದೆ ಕೂಡ ನಾವು ವೀಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೀವಿ. ಅಪ್ಲೋಡ್ ಮಾಡಿರೋ ವೀಡಿಯೋಗಳ ಲಿಂಕ್ಗಳನ್ನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ, ನೋಡಿ ಚೆಕ್ ಮಾಡ್ಕೊಳ್ಳಿ. ಬನ್ನಿ ಹಾಗಾದರೆ ಸ್ಟಾರ್ಟ್ ಮಾಡೋಣ. ಗೆಳೆಯರೆ, ಇವತ್ತಿನ ಕ್ಲಾಸ್ ಜಾನಪದ ನೃತ್ಯ ಪ್ರಕಾರಗಳು. ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ 1, 2 ಅಥವಾ 3 ಮಾರ್ಕ್ಸ್ಗಳಿಗೆ ಜಾನಪದ ನೃತ್ಯ ಪ್ರಕಾರಗಳನ್ನ ಕೇಳಿರ್ತಾರೆ ಅಥವಾ ಹೊಂದಿಸಿ ಬರೆಯಲಿ ಕೊಟ್ಟಿರ್ತಾರೆ. ಓಕೆ, ಸೊ ಅದಕ್ಕಾಗಿ ನಾವು ಒಂದು ಕ್ಲಾಸನ್ನು ಮಾಡ್ತಾ ಇದ್ದೀವಿ. ಬನ್ನಿ ಜಾನಪದ ನೃತ್ಯ ಪ್ರಕಾರಗಳನ್ನು ನೋಡೋಣ. ಗೆಳೆಯರೆ, ಮೊದಲನೇದ್ದು ಆಂಧ್ರ ಪ್ರದೇಶ್ ಈಗಿನ ರಾಜಧಾನಿ ಅಮರಾವತಿ. ಓಕೆ, ಸೊ ಆಂಧ್ರ ಪ್ರದೇಶ್ ಜಾನಪದ ನೃತ್ಯಗಳು ಯಾವ್ಯಾವುದು ಅಂದರೆ ಕೂಚಿಪುಡಿ, ಆಂಧ್ರ ನಾಟ್ಯಂ, ಬೊಮ್ಮಲು, ವಿಲಾಸಿನಿ ನಾಟ್ಯಂ, ಬಾಮಕಲ್ಪಂ, ಡಪ್ಪು, ಲಂಬಾಡಿ, ತಪ್ಪೆಟಗುಲ್ಲು, ದೀಮ್ಸ್, ಕೋಲಾಟಂ, ವೀರನಾಟ್ಯಂ, ಬುಟ್ಟ. ಇಷ್ಟು ಜಾನಪದ ನೃತ್ಯಗಳು ಆಂಧ್ರ ಪ್ರದೇಶದ ರಾಜಧಾನಿಗೆ ಅಥವಾ ರಾಜ್ಯಕ್ಕೆ ಸೇರಿದಂಥ ನೃತ್ಯಗಳು, ರಾಜ್ಯ ನೃತ್ಯಗಳು ಗೆಳೆಯರು. ಓಕೆ, ಸೊ ಅದೇ ರೀತಿ ಎರಡನೇದು ಅಸ್ಸಾಂ ರಾಜಧಾನಿ ತಮಗೆಲ್ಲ ಗೊತ್ತಿರೋ ಹಾಗೆ ದಿಸ್ಪುರ್. ಓಕೆ, ಅಸ್ಸಾಮದ ಜಾನಪದ ನೃತ್ಯಗಳು ಯಾವುದೊಂದು ನೋಡೋದಾದರೆ ಒಂದದ್ದು ಬಿಹು. ಇಟ್ಸ್ ಅ ವೆರಿ ಇಂಪಾರ್ಟೆಂಟ್, ಯಾಕಂದರೆ KS IASಗಳಲ್ಲಿ ಇದ್ರ ಬಗ್ಗೆ ಪ್ರಶ್ನೆಯನ್ನು ಕೇಳಿರ್ತಾರೆ. ಅಸ್ಸಾಂದ ಜಾನಪದ ನೃತ್ಯ ಪ್ರಕಾರಗಳಲ್ಲಿ ಮೊದಲನೇದು ವೆರಿ ವೆರಿ ಇಂಪಾರ್ಟೆಂಟ್ ಬಿಹು ಗೆಳೆಯರೆ, ತಮಗೆಲ್ಲ ನೆನಪಿರಲೇಬೇಕು. ಓಕೆ, ಸೊ ಅದೇ ರೀತಿ ನೆಕ್ಸ್ಟ್ ಬಿಚುವಾ, ಕ್ಯಾನೋ, ಮಹಾರಸ, ಕಲಿಗೋಪಾಲ್, ಖೇಲ್ ಗೋಪಾಲ್, ಬಾಗುರುಂಬಾ, ಜುಮುರಾ, ಹೋಬ್ಜಾನೈ, ನಾಗನ್ ನೃತ್ಯ, ನಟ್ ಪೂಜೆ, ತಬಲ್ ಚೋಂಗ್ಲಿ. ಇಷ್ಟೆಲ್ಲ ನೃತ್ಯಗಳು ಅಸ್ಸಾಂ ರಾಜ್ಯದ ನೃತ್ಯ ಪ್ರಕಾರಗಳು ಗೆಳೆಯರು. ಓಕೆ, ಜಾನಪದ ನೃತ್ಯ ಪ್ರಕಾರಗಳು. ಅದೇ ರೀತಿ ನಂಬರ್ 3ರಲ್ಲಿ ಬಿಹಾರ್ ಇದೆ. ಬಿಹಾರದ ರಾಜಧಾನಿ ಪಾಟ್ನಾ. ಸೊ ಬಿಹಾರ ರಾಜಧಾನಿ ಪಾಟ್ನಾ ಗೆಳೆಯರೆ, ಬಿಹಾರಕ್ಕೆ ಸಂಬಂಧಪಟ್ಟಂಥ ಜಾನಪದ ನೃತ್ಯ ಪ್ರಕಾರಗಳು ಯಾವುದಾವುದಂದರೆ ಬಕೋ ಬಖೈನ್, ಬಿಡೆ ಸಿಯಾಜಾತ್, ಜತಿನ್, ಪನ್ವಾರಿಯಾ, ಸಮ ಚಕ್ವಾ. ಇಷ್ಟು ಜಾನಪದ ನೃತ್ಯಗಳು ಬಿಹಾರ ರಾಜ್ಯಕ್ಕೆ ಸಂಬಂಧಪಟ್ಟಂಥವು. 4ನೇದು ಗುಜರಾತ್ ರಾಜ್ಯದ ಜಾನಪದ ನೃತ್ಯ ಪ್ರಕಾರಗಳು ಯಾವುದಾದಂತ ನೋಡೋಣ. ಗುಜರಾತ್ ರಾಜ್ಯದ ರಾಜಧಾನಿ ಗಾಂಧಿನಗರ್ ಗೆಳೆಯರೆ. ಸೊ ಗುಜರಾತ್ ರಾಜ್ಯದ ಜಾನಪದ ನೃತ್ಯ ಪ್ರಕಾರಗಳು ಭಾವೈ, ದಾಂಡಿಯಾ ರಾಸ್, ಗರ್ಬಾ, ಟಿಪ್ಪಾನಿ, ಜೂರಿಯನ್. ಇದರಲ್ಲಿ ಪ್ರಮುಖವಾದಂಥವು ದಾಂಡಿಯಾ ರಾಸ್ ಮತ್ತು ಗರ್ಬಾ. ಇದನ್ನು KPSC ಮತ್ತು KA ಕೇಳಿದ್ದಾರೆ. ಸೊ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳ್ತಾ ಇರ್ತಾರೆ, ದಾಂಡಿಯಾ ರಾಸ್ ಯಾವ ರಾಜ್ಯದ ನೃತ್ಯ ಅಥವಾ ಗರ್ಬಾ ಯಾವ ರಾಜ್ಯದ ನೃತ್ಯ ಅಂತ, ಅಥವಾ ಗುಜರಾತ್ ರಾಜ್ಯದ ಜಾನಪದ ನೃತ್ಯ ಪ್ರಕಾರಗಳು ಯಾವ ಅಂತ ಕೇಳಿರ್ತಾರೆ. ಅದರಲ್ಲಿ ಪ್ರಮುಖವಾದಂಥವು ದಾಂಡಿಯಾ ರಾಸ್ ಮತ್ತು ಗರ್ಬಾ ಗೆಳೆಯರು. ಓಕೆ, ಸೊ 5ನೇದು ಹರಿಯಾಣ ರಾಜ್ಯದ ರಾಜಧಾನಿ ಚಂಡೀಗಢ. ಹರಿಯಾಣ ರಾಜ್ಯದ ಜಾನಪದ ನೃತ್ಯ ಪ್ರಕಾರಗಳು ಯಾವುದಾದಂದರೆ ಧಾಫ್, ಧಮಾಲ್, ಗಗೋರ್, ಗುಗ್ಗಾ, ಜುಮರ್, ಖೋರ್, ಫಾಗ್, ಲೋರ್. ಇಷ್ಟು ನೃತ್ಯಗಳು ಹರಿಯಾಣ ರಾಜ್ಯದ ಜಾನಪದ ನೃತ್ಯಗಳು ಗೆಳೆಯರು. ಓಕೆ, ಸೊ 6ನೇದು ಹಿಮಾಚಲ್ ಪ್ರದೇಶದ ರಾಜಧಾನಿ 2, ಒಂದು ಶಿಮ್ಲಾ, ಇನ್ನೊಂದು ಧರ್ಮಶಾಲಾ. ಶಿಮ್ಲಾ ಬೇಸಿಗೆಯ ರಾಜಧಾನಿ ಆದರೆ ಧರ್ಮಶಾಲಾ ಚಳಿಗಾಲದ ರಾಜಧಾನಿ. ಸೊ ಹಿಮಾಚಲ್ ಪ್ರದೇಶದ ಜಾನಪದ ನೃತ್ಯಗಳು ಚಪೇಲಿ, ಚರ್ಹಿ, ಧಮನ್, ದಂಗಿ, ಮಹಾಸು, ನಾಟಿ. ಇಷ್ಟು ನೃತ್ಯಗಳು ಹಿಮಾಚಲ್ ಪ್ರದೇಶ ರಾಜ್ಯಕ್ಕೆ ಸಂಬಂಧಪಟ್ಟಂಥ ಜಾನಪದ ನೃತ್ಯಗಳು ಗೆಳೆಯರೆ. ಓಕೆ, ಸೊ 7ನೇದು ಜಮ್ಮು ಕಾಶ್ಮೀರಕ್ಕೆ ಸಂಬಂಧಪಟ್ಟಂಥ ಜಾನಪದ ನೃತ್ಯಗಳು ಯಾವುದ್ಯಾವುದಂದರೆ ಹಿಕತ್, ದಮಾಲಿ, ಕುಡ್ ದಂಡಿ ನಾಚ್, ಮಂಜಾಸ, ರೌಫ್. ಇದರಲ್ಲಿ ಪ್ರಮುಖವಾದದ್ದು ರೌಫ್ ಗೆಳೆಯರೆ. ರೌಫ್ ಯಾವ ರಾಜ್ಯದ ಜಾನಪದ ನೃತ್ಯ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ, ಅಥವಾ ಜಮ್ಮು ಕಾಶ್ಮೀರದ ಜಾನಪದ ನೃತ್ಯ ಪ್ರಕಾರಗಳು ಅಥವಾ ನೃತ್ಯ ಯಾವುದು ಅಂತ ಕೇಳಿದ್ದಾರೆ. ಆಪ್ಷನ್ಗಳಲ್ಲಿ ರೌಫ್ ಇದ್ದರೆ ರೌಫನ್ನು ಟಿಕ್ ಮಾಡಿ. ಓಕೆನಾ. ಸೊ 8ನೇದು ಕರ್ನಾಟಕದ ಜಾನಪದ ನೃತ್ಯಗಳು. ಕರ್ನಾಟಕದ ರಾಜಧಾನಿ ಬೆಂಗಳೂರು. ಅದೇ ರೀತಿ ಜಮ್ಮು ಮತ್ತು ಕಾಶ್ಮೀರದ ರಾಜಧಾನಿ ತಮಗೆ ಶ್ರೀನಗರ್ ಮತ್ತು ಜಮ್ಮು ಗೆಳೆಯರು. ಓಕೆನಾ. ಶ್ರೀನಗರ್ ಬಂದ್ಬಿಟ್ಟು ಬೇಸಿಗೆ ರಾಜಧಾನಿ ಆದರೆ ಜಮ್ಮು ಬಂದ್ಬಿಟ್ಟು ಚಳಿಗಾಲದ ರಾಜಧಾನಿ. ಓಕೆ, ಸೊ ಕರ್ನಾಟಕ ರಾಜಧಾನಿ ಬೆಂಗಳೂರು. ಕರ್ನಾಟಕದ ಜಾನಪದ ನೃತ್ಯಗಳು ಹುತ್ತರಿ, ಕರಗ, ಕುಣಿತ, ಲಂಬಿ, ಸುಗ್ಗಿ ಮತ್ತು ಯಕ್ಷಗಾನ. ಅದರಲ್ಲಿ ಪ್ರಮುಖವಾದದ್ದು ಯಕ್ಷಗಾನ ಗೆಳೆಯರು. ಓಕೆ, 9ನೇದು ಕೇರಳ ರಾಜ್ಯದ ಜಾನಪದ ನೃತ್ಯಗಳು. ಕೇರಳದ ರಾಜಧಾನಿ ಬಂದ್ಬಿಟ್ಟು ತಿರುವನಂತಪುರ. ಓಕೆ, ಸೊ ಕೇರಳದ ಜಾನಪದ ನೃತ್ಯಗಳು ಯಾವುದಾವುದಂದರೆ
ಕಥಕ್ಕಳಿ, ಕೈ ಕೊಟ್ಟಿ ಕಳಿ, ಮೋಹಿನಿಯಾಟ್ಟಂ, ಒಟ್ಟಂ ತುಳಲ್. ಇದರಲ್ಲಿ ಪ್ರಮುಖವಾದದ್ದು ಕಥಕ್ಕಳಿ ಮತ್ತು ಮೋಹಿನಿಯಾಟ್ಟಂ. ಇದನ್ನು ಕೇಳ್ತಾರೆ ಎಕ್ಸಾಮ್ಗಳಲ್ಲಿ, ಓಕೆನಾ. ಸೊ 10ನೇದು ಮಹಾರಾಷ್ಟ್ರ. ಮಹಾರಾಷ್ಟ್ರದ ರಾಜಧಾನಿ ಮುಂಬೈ. ಮಹಾರಾಷ್ಟ್ರ ರಾಜ್ಯದ ಜಾನಪದ ನೃತ್ಯಗಳು ಬೋಹಡಾ, ದಹಿಕಲಾ ದಸಾವತಾರ್, ಗಫಾ, ಕೋಲಿ, ಲಾವಣಿ, ಲೆಜಿಮ್, ನಕ್ಟಾ. ಇದರಲ್ಲಿ ಪ್ರಮುಖವಾದದ್ದು ಲಾವಣಿ ಮತ್ತು ಲೆಜಿಮ್ ಗೆಳೆಯರೆ. ಸೊ ಲಾವಣಿಯನ್ನು ಆಲ್ರೆಡಿ KPSCಗಳಲ್ಲಿ ಕೇಳಿದ್ದಾರೆ. ಲಾವಣಿ ಮತ್ತು ಲೆಜಿಮ್ ಮಹಾರಾಷ್ಟ್ರ ರಾಜ್ಯದ ಜಾನಪದ ನೃತ್ಯಗಳು, ಓಕೆ. ಸೊ 11ನೇದು ಒಡಿಶಾ ರಾಜ್ಯದ ಜಾನಪದ ನೃತ್ಯಗಳು. ಒಡಿಶಾ ರಾಜ್ಯದ ರಾಜಧಾನಿ ಭುವನೇಶ್ವರ್ ಗೆಳೆಯರೆ. ಸೊ ಒಡಿಶಾ ರಾಜ್ಯದ ಜಾನಪದ ನೃತ್ಯಗಳು ಯಾವ್ದ್ಯಾವುದು ಅಂದರೆ ಚೌ, ಘೂಮರ್, ಒಡಿಸಿ, ಮುನಾರಿ, ಪೈಂಕಾ, ಸವಾರಿ. ಅದರಲ್ಲಿ ಪ್ರಮುಖವಾದದ್ದು ಒಡಿಶಾ ರಾಜ್ಯದ ಜಾನಪದ ನೃತ್ಯಗಳಲ್ಲಿ ಪ್ರಮುಖವಾದದ್ದು ಒಂದು ಚೌ, ಇನ್ನೊಂದು ಘೂಮರ ಮತ್ತು ಒಡಿಸಿ, ಓಕೆ. ಸೊ 12ನೇದು ಪಂಜಾಬ್ ಗೆಳೆಯರೆ, ಪಂಜಾಬ್ ರಾಜ್ಯ. ಸೊ ಪಂಜಾಬ್ ರಾಜ್ಯದ ರಾಜಧಾನಿ ಚಂಡೀಗಢ. ಪಂಜಾಬ್ ರಾಜ್ಯಕ್ಕೆ ಸಂಬಂಧಪಟ್ಟಂಥ ಜಾನಪದ ನೃತ್ಯಗಳು ಭಾಂಗ್ರಾ, ಬಂದ್, ದಫ್, ಧಮನ್, ಗಿದ್, ನಗುಲ್. ಇದರಲ್ಲಿ ಪ್ರಮುಖವಾದದ್ದು ಭಾಂಗ್ರಾ ಗೆಳೆಯರೆ. ಭಾಂಗ್ರಾ ಅಂದ ತಕ್ಷಣ ತಮಗೆ ನೆನಪಿಗೆ ಬರಬೇಕು ಪಂಜಾಬ್ ರಾಜ್ಯ, ಓಕೆ. ಪಂಜಾಬ್ನ ಭಾಂಗ್ರಾ ಇಟ್ಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ವೆರಿ ವೆರಿ ಫೇಮಸ್ ಡ್ಯಾನ್ಸ್, ಓಕೆ. 13ನೇದು ರಾಜಸ್ಥಾನ್ ರಾಜ್ಯ ಗೆಳೆಯರೆ. ರಾಜಸ್ಥಾನದ ರಾಜಧಾನಿ ಬಂದ್ಬಿಟ್ಟು ಜೈಪುರ್. ಸೊ ರಾಜಸ್ಥಾನ ರಾಜ್ಯದ ಜಾನಪದ ನೃತ್ಯಗಳು ಚಕ್ರಿ, ಘೂಮರ್, ಘಾನ್ಘೋರ್, ಜೂಲನ್ ಲೀಲಾ, ಝುಮಾ, ಘಪಾಲ್, ಕಲ್ಬೇಲಿಯಾ, ಸುಯಿಸಿನಿ. ಈ ರಾಜಸ್ಥಾನ್ ರಾಜ್ಯದ ಜಾನಪದ ನೃತ್ಯಗಳಲ್ಲಿ ಪ್ರಮುಖವಾದದ್ದು ಘೂಮರ್ ಮತ್ತು ಕಲ್ಬೇಲಿಯಾ ನೃತ್ಯಗಳು ಗೆಳೆಯರೆ, ಓಕೆ. ಸೊ 14ನೇದು ತಮಿಳುನಾಡು ರಾಜ್ಯ. ತಮಿಳುನಾಡು ರಾಜ್ಯದ ರಾಜಧಾನಿ ಚೆನ್ನೈ. ತಮಿಳುನಾಡದ ರಾಜ್ಯದ ಜಾನಪದ ನೃತ್ಯಗಳು ಯಾವುದ್ಯಾವುದಂದರೆ ಭರತನಾಟ್ಯ, ಕಾವಡಿ, ಕೋಲಾಟಂ, ಕುಮ್ಮಿ. ಇದರಲ್ಲಿ ಪ್ರಮುಖವಾದದ್ದು ತಮಿಳುನಾಡು ರಾಜ್ಯದ ಜಾನಪದ ನೃತ್ಯಗಳಲ್ಲಿ ಪ್ರಮುಖವಾದದ್ದು ಭರತನಾಟ್ಯ ಗೆಳೆಯರೆ, ಓಕೆ. 15ನೇದು ಉತ್ತರ ಪ್ರದೇಶ. ಉತ್ತರ ಪ್ರದೇಶದ ರಾಜಧಾನಿ ಲಕ್ನೋ. ಉತ್ತರ ಪ್ರದೇಶದ ಜಾನಪದ ನೃತ್ಯಗಳು ಚಪ್ಪೇಲಿ, ಕಜ್ರಿ, ಜೋರಾ, ಜೈತಾ, ನೌತಂಕಿ, ರಾಸ್ಲೀಲಾ. ಈ ಉತ್ತರ ಪ್ರದೇಶದ ಜಾನಪದ ನೃತ್ಯಗಳಲ್ಲಿ ಪ್ರಮುಖವಾದದ್ದು ನೌತಂಕಿ ಮತ್ತು ರಾಸ್ಲೀಲಾ ಗೆಳೆಯರೆ, ಓಕೆ. 16ನೇದು ಉತ್ತರಾಖಂಡ್. ಉತ್ತರಾಖಂಡದ ರಾಜಧಾನಿ ಡೆಹ್ರಾಡೂನ್. ಉತ್ತರಾಖಂಡದ ಜಾನಪದ ನೃತ್ಯಗಳು ಚಪ್ಪೇಲಿ, ಗರ್ವಾಲಿ, ಕಜ್ರಿ, ಕುಮಾಯುನಿ, ಜೋರಾ, ರಾಸ್ಲೀಲಾ. ಈ ಉತ್ತರಾಖಂಡದ ಜಾನಪದ ನೃತ್ಯಗಳಲ್ಲಿ ಪ್ರಮುಖವಾದದ್ದು ಗರ್ವಾಲಿ ಮತ್ತು ರಾಸ್ಲೀಲಾ ಗೆಳೆಯರೆ, ಓಕೆ. ಸೊ ಅದೇ ರೀತಿ 17ನೇದು ಪಶ್ಚಿಮ ಬಂಗಾಳ್. ಪಶ್ಚಿಮ ಬಂಗಾಳ್, ವೆಸ್ಟ್ ಬೆಂಗಾಲ್. ಪಶ್ಚಿಮ ಬಂಗಾಳದ ರಾಜಧಾನಿ ಬಂದ್ಬಿಟ್ಟು ಕೋಲ್ಕತ್ತಾ. ಪಶ್ಚಿಮ ಬಂಗಾಳದ ಜಾನಪದ ನೃತ್ಯಗಳು ಬೌಲ್, ದಾಲಿ, ಕತಿ, ಕೀರ್ತನ್, ಗಂಭೀರ್, ಜಾತ್ರಾ, ಮರಾಸಿಯಾ ಮತ್ತು ಮಹಲ್ ಗೆಳೆಯರೆ, ಓಕೆ. ಸೊ 18ನೇದು ಸಿಕ್ಕಿಂ ಗೆಳೆಯರೆ. ಸಿಕ್ಕಿಂ ರಾಜ್ಯದ ರಾಜಧಾನಿ ಗ್ಯಾಂಗ್ಟಕ್. ಸಿಕ್ಕಿಂ ರಾಜ್ಯದ ಜಾನಪದ ನೃತ್ಯಗಳು ಚುಘಾತ್ ಡ್ಯಾನ್ಸ್, ಚುಟ್ಕಿ ನಾಚ್, ಡೆಂಜಾಂಗ್ ಘೆನಾ, ತಾಶಿ ಯಾಂಕು ಡ್ಯಾನ್ಸ್, ಕುಕ್ರಿ ನಾಚ್, ಮಾರುನಿ ಡ್ಯಾನ್ಸ್, ಸಿಕ್ಮಾರಿ, ಸ್ನೋ ಲಯನ್ ಡ್ಯಾನ್ಸ್, ಯಾಕ್ಚಾಮ್, ಓಕೆ. ಇಷ್ಟೆಲ್ಲ ಡ್ಯಾನ್ಸ್ಗಳು ಸಿಕ್ಕಿಂ ರಾಜ್ಯಕ್ಕೆ ಸಂಬಂಧಪಟ್ಟಂತಹ ಜಾನಪದ ನೃತ್ಯಗಳು ಗೆಳೆಯರೆ. ಗೆಳೆಯರೆ, ನಮ್ಮ ವಿಡಿಯೋಗಳು ತಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಬೆಲ್ ಬಟನ್ನ ಒತ್ತಿ ಗೆಳೆಯರೆ. ಯಾಕಂದರೆ ನಾವು ಅಪ್ಲೋಡ್ ಮಾಡೋಂಥ ವಿಡಿಯೋಗಳ ನೋಟಿಫಿಕೇಶನ್ ತಮಗೆ ಬರ್ತಾ ಇರುತ್ತೆ. ಅದೇ ರೀತಿ ನಾವು ತಿಳಿಸ್ಕೊಟ್ಟಂಥ ಮಾಹಿತಿಗಳ ಬಗ್ಗೆ ಅಥವಾ ನಮ್ಮ ಕ್ಲಾಸ್ಗಳ ಬಗ್ಗೆ ಏನಾದರೂ ಅಭಿಪ್ರಾಯಗಳು ಅಥವಾ ಕಮೆಂಟ್ಗಳಿದ್ದಲ್ಲಿ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನಾವು ನಿಮ್ಮ ಕಮೆಂಟ್ಗಳನ್ನು ನೋಡ್ತೀವಿ ಗೆಳೆಯರೆ. ಮತ್ತೆ ನಾವು ಮುಂದಿನ ಕ್ಲಾಸಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು ಗೆಳೆಯರೆ.